ನೀನು ಕಾಲು ಎಲ್ಲಿರೋದು? ಇಲ್ಲಿರೋ ಕಾಲು ಅಲ್ಲಿಗೆ ತಗಲುತ್ತೆ. ಸ್ಟ್ರಾಂಗ್ ಆಗಿ ಏನಾರು ಆಶೀರ್ವಾದ ಮಾಡ್ರಿ. ಸುಮ್ನಿರ್ರಿ. ನೀನು ಸುಮ್ನಿರ್ತೀಯ, ನಾನು ಇರ್ಬಲ್ಲ ಎದ್ದೋಗ್ತೀನಿ ಈಗ. ಈ ಪಾದ ಕೈ ತುಂಬಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ನೋಡಿ. ನಾನು ಇಲ್ಲಿ ಆಲ್ರೆಡಿ ಮೈಕ್ ಹಾಕ್ಕೊಂಡು ಮಾತಾಡಿದ್ದೆ, ಮೈಕ್ ಕೈ ಕೊಟ್ಟಿದ್ದೆ, ಅಂದರೆ ಮೈಕ್ ಆನ್ ಮಾಡಿಲ್ಲ ಅಂತ ಅನಿಸುತ್ತೆ. ಈಗ ಎಡಿಟಿಂಗ್ ಹಾಕ್ಕೊಬೇಕಾದ್ರೆ ನೋಡ್ತೇನೆ ವಾಯ್ಸೇ ಬಂದಿಲ್ಲ. ಪ್ಲೀಸ್ ಸಾರಿ ಅದರಿಂದ. ಮತ್ತು ಈಗ ನನ್ನ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ. ಎಲ್ರಿಗೂ ಭೀಮನ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಭೀಮನ ಅಮಾವಾಸ್ಯೆನ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಕಡೆ ಹಬ್ಬ ಥರ ಏನು ಮಾಡೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಗಂಡಂದಿರ ಆಶೀರ್ವಾದ ತೊಗೊಳೋದು ರೂಢಿ. ಅಂದರೆ ಅದು ಮೊದಲಿಂದಲೂ ಇತ್ತು, ಬಟ್ ಗೊತ್ತಾಗ್ತಿರ್ಲಿಲ್ಲ. ಈಗ ವೀಡಿಯೋಗಳು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಆಗಿರೋದ್ರಿಂದ ಅಲ್ಲೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಮೊದಲಿಂದಲೂ ಕೂಡ ಈ ಪೂಜೆ ರೂಢಿಯಲ್ಲಿದೆ. ಅದರಿಂದ ನಾನು ಸಿಂಪಲ್ಲಾಗಿ ಇವತ್ತು ನಮ್ಮ ಮನೆಯವ್ರ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಅದು ದಿಢೀರ್ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಕೂಡ ಈ ರೀತಿ ರೆಡಿಯಾಗಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಸೀರೆ ಉಟ್ಟಿದ್ದೀನಿ. ಎಲ್ಲದರಲ್ಲೂ ಒಂದೇ ಥರ ಉಟ್ಟರೆ ಚೆನ್ನಾಗಿರೋದಿಲ್ಲ ಅಂತೇಳಿ ನಾನು ಯೂಟ್ಯೂಬ್ ನೋಡಿಕೊಂಡೆ ಈ ಸೀರೆನೂ ಕೂಡ ವೇರ್ ಮಾಡಿದ್ದು. ಆದರೆ 5 ನಿಮಿಷ 10 ನಿಮಿಷಕ್ಕೆಲ್ಲ ಆಗಲಿಲ್ಲ. 1-2 ಅವರು ಟ್ರೈ ಮಾಡಿ ಅದು ಹೆಂಗೆ ಬಂತ ಗೊತ್ತಿಲ್ಲ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಈ ರೀತಿ ಟ್ರೈ ಮಾಡಿದ್ದೀನಿ. ಇದು ಕಾಟನ್ ಸೀರೆ ಆಗಿರೋದಕ್ಕೆ ಪಾಪ ಪರ್ಫೆಕ್ಟಾಗಿ ಸ್ವಲ್ಪ ಅಯ್ಯೋ ಅನ್ನಿಸ್ತು, ಬಂತು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಹುಟ್ಟಿದ್ದೀನಿ. ಇದು ಕಚ್ಚೆ ಸೀರೆ ಅಂತ ಅನ್ಬೋದು. ಮೇ ಬಿ ಇದನ್ನು ಕಚ್ಚೆ ಸೀರೆ ಅಂತಲೇ ಅಂತಾರೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದು ನೀವು ಕಮೆಂಟ್ ಮಾಡಿ. ನಾನು ಹುಟ್ಟಿರೋದು ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು. ಎಲ್ಲದನ್ನು ಕೂಡ ಸ್ಟ್ಯಾಂಡ್ಗೆ ಇಟ್ಕೊಂಡು ವಿಡಿಯೋ ಮಾಡೋದ್ರಿಂದ ನೋಡಿ ಅರ್ಧ ಸ್ವಲ್ಪ ಅಲ್ಲಿ ಮುಖನೇ ಕಾಣಿಸ್ತಾ ಇಲ್ಲ, ಈ ರೀತಿ ಆಗಿದೆ. ನನ್ನ ಸೀರೆ ವೇರ್ ಮಾಡಿರೋದನ್ನು ನೀವು ನೋಡ್ತಾ ಇದ್ದೀರಾ. ಇವಾಗ ಪೂಜೆ ಶುರು ಮಾಡೋಣ. ಯಾರೂ ತಪ್ಪು ತಿಳ್ಕೊಬೇಡಿ. ಪೂಜೆ ಶುರು ಮಾಡಿ ನಾವು ಪೂಜೆ ಮಾಡಬೇಕಾದ್ರೆ ಆಡಿರ್ತಕ್ಕಂಥ ಮಾತುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ವಿ. ಅದೆಲ್ಲ ಫನ್ನಾಗಿ ಕಾಮಿಡಿಯಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ ಟೋಟಲಾಗಿ ನಮ್ಮನೆಯವ್ರ ಆಶೀರ್ವಾದ ಅಂತೂ ತೊಗೊಂಡೆ. ಅದಂತೂ ತುಂಬ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಆ ಭಗವಂತ ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಕೂಡ ಒಳ್ಳೇದು ಮಾಡಲಿ. ಈ ಸೀರೆ ಈ ರೀತಿಯಾಗಿ ವೇರ್ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದು. ಸ್ಟ್ಯಾಂಡಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಕಚ್ಚೆ ಸೀರೆ ಅಂತಲೇ ಅಂತಾರೆ. ಅಂದರೆ ಒಣಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲ ವೇರ್ ಮಾಡಾರಲ್ಲ, ಆ ರೀತಿ ಇದರಲ್ಲಿ ನಾನು ವೇರ್ ಮಾಡಿದ್ದೀನಿ. ಅಂದರೆ ಬಟ್ ನಾನು ಈ ವಿಡಿಯೋ ಮಾಡೋದಕ್ಕೆ ಈ ರೀತಿ ಸೀರೆ ಉಟ್ಕೊಬೇಕು ಅಂತ ಏನು ನನ್ನ ಮೈಂಡಲ್ಲಿರಲಿಲ್ಲ. ನಾನು ಈ ರೀತಿ ಸೀರೆ ಉಟ್ಟಿದ್ದೆ ಬೇರೆ ಕಾರಣಕ್ಕೆ. ಅಂದರೆ ಬೇರೆ ಒಂದು ವಿಡಿಯೋನ ಶೂಟ್ ಮಾಡೋಣ ಸ್ವತಂತ್ರ ದಿನಾಚರಣೆ ಮೇಲೆ ಅನ್ನೋದಕ್ಕೆ. ಬಟ್ ಇವತ್ತು ಭೀಮನ ಅಮಾವಾಸ್ಯೆ ಇತ್ತು, ಅದನ್ನೇ ಮಾಡ್ಕೊಂಬಿಡೋಣ, ಸ್ವತಂತ್ರ ದಿನಾಚರಣೆದ ಇನ್ನೊಂದು ದಿನ ಮಾಡೋಣ ಆದರೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ವೇರ್ ಮಾಡಿದ್ದೀನಿ. ಸದ್ಯಕ್ಕೆ ಬನ್ನಿ ಇವಾಗ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಪ್ಲೀಸ್ ಅದೇ ನಾನು ಆವಾಗಲೇ ಹೇಳ್ದಂಗೆ ಎಲ್ಲರೂ ಕೂಡ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಳ್ಳಿಯ ವಿಡಿಯೋಗಳಿಗೆ ನಿಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಗೊತ್ತು. ಕಮೆಂಟ್ ಮಾಡಿ, ಈ ಸೀರೆ ವೇರ್ ಮಾಡಿರೋದು ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ನೈವೇದ್ಯ ಮಾಡೋಕ್ಕೆ ಫಸ್ಟ್ ಬರ್ಕೊಂಡು ಅನೇಕ ಪೂಜೆ ಸೈಡ್ ಇಟ್ಕೊಂಡಿರೋ ದೀಪ ಏನೋ ಬರ್ತೀವಿ. ಇಕ್ಕಡಿಕೆ ಇಕ್ಕಮ್ಮ ದೀಪ ಅಲ್ಲಿ ಇದು ಮಾಡಕ್ಕೆ ದೀಪ ಇರ್ತೈತೆ. ಏನು ಆಗಲ್ಲ, ಎಲ್ಲವೂ ಕಾಣಿಸ್ತಾ ಇದೆ ವಿಡಿಯೋಕ್ಕೆ. ಸೈಡ್ ಇಕ್ಕೋ, ಇಲ್ಲಿಂದ ಹಚ್ಚೋದು ಸುಮ್ಮನೆ ಗೊತ್ತಿಲ್ಲ. ಹೋಗ್ಬತ್ತು ಬಂದಿದ್ದೀನಿ. ಹಾಂ ಜನ ಅಚ್ಚನೇ ಇರಲಿ. ಕೊಡ್ಬೇಕಾ? ಹಾಂ ವಾಚ್ ಕೊಡೋಂಗಿಲ್ಲ ಸರಿನಾ? ಈಗ ಮಾತಾಡು, ಗುರುಮ್ನ ಕೂಗಬೇಡ. ಈಗ ಗಣಪತಿ ಕೂಗಂಡು ಕೂಗ್ಬಿಡ್ತೀನಿ. ಹಿಡಿದು ಕಟ್ ಮಾಡ್ತೀನಿ ಹೇಳು. ಇಷ್ಟ ಆಯ್ತಾ? ಅಣಿಗಿಕ್ಕಿದ್ದು ಆಯ್ತು, ಹಿಡಿಕಲ್ಲ ಕಾಲು ಪೂಜೆ ಅಷ್ಟೇ. ದೀಪ ದೂರ ಕಳಪ
ಅದು ದೂರ ಇಲ್ಲ ಇಕ್ಕು ದಾರಿ ಬರ್ತೈತೆ ಈ ಕಡೆ ಚಿಕ್ಕ ನೀನು ಕಾಲು ಎಲ್ಲಿರೋದು ಇಲ್ಲಿರೋ ಕಾಲು ಅಲ್ಲಿ ತಗಲುತ್ತೆ ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಹೇಳಿದ್ದೆಲ್ಲ ಹಾಕ್ಬೇಕು ತಾನೇ ವಿಡಿಯೋ ಮಾಡ್ಬೇಕಾದ್ರೆ ಇದನ್ನ ಹಾಕ್ಬೇಕು ಮೇಲೆ ಇಡು ನಿನ್ ಕಾಲ ಅದನ್ನ ಹಾಕ್ಯವ್ರೆ ಅಲ್ಲವ ಇಡಿದ್ರೊಳಗೆ ಸಾಬುಕಿಡ್ರಿ ಪೂರ್ತಿ ಇತ್ತು ಕಡೆ ನಿಮ್ಗೆ ಕಾಣಿಸ್ಬೇಡ ಅಂಕುಕಲ್ಲ ಹಂಗಿಕ್ರಿ ಸರಿನಾ ನಾನು ಈ ತಟ್ಟೆ ದೊಡ್ಡದಲ್ಲ ಏನ್ಗೆ ಫಸ್ಟ್ ನೀರಲ್ಲಿ ತೊಳಿ ನೀರಲ್ಲಿ ಮತ್ತೆ ಅದು ದೊಡ್ಡ ನೀರನ್ನು ಎತ್ತು ಕಾಲೆಲ್ಲ ಪಂಚೆ ಎತ್ತು ಪಂಚೆ ಎತ್ತು ಈ ಪಾದ ನಮ್ಮ ಕೈ ತುಂಬ ಫ್ರೆಂಡ್ಸ್ ಇದೆಲ್ಲ ಹಾಕ್ತೀನಿ ನೋಡೋದಂತೆ ಈ ಪಾದ ಪುಣ್ಯ ಪಾದ ಈ ಪಾದ ಪುಣ್ಯ ಪಾದ ಕುಡಿಬೇಕು ಅಂತಂದ್ರೆ ಕುಡಿಯೋದಲ್ಲ ಎಲ್ಲಿ ಚಲೋದು ನೀರೊಳಗೆ ಚಲ್ತೀವಿ ಎಲ್ಲಿ ಹೊಡಿತೆ ಸರಿನಾ ನೀನು ಅಂದ್ಕೋಬೇಡ ಸರಿ ಸರಿ ಅತ್ತೆ ಬೇಜಾರ ಕುಂಕುಮವ ಇಟ್ಟು ಹರೀಶ್ ನಗು ಹಾಗಾಗಿ ಯಾವ್ದೇ ಇಕ್ಕೋ ಆ ಬೆಳೆ ಇತ್ತು ಮದ್ದಿ ಹಂಗೆ ಸುಮ್ನಿರ್ರಿ ನೀನು ಸುಮ್ನಿರ್ತೀನಿ ನಾನು ಇಬ್ಬರು ಎದ್ದೋಗ್ತೀನಿ ಈಗ ಸುಮ್ನಿರು ನೀನು ನಾನು ಕೇಳಿದಾಗ ನಾನು ಹೇಳ್ತೀನಿ ತಾಳಿ ಕಟ್ಟಕ್ಕೆ ಇಕ್ಕಿಸ್ತಾರಂತೆ ಎಡ್ಪಲ್ ಮದ್ದಿಗೆ ಈಗೇನೋ ಸ್ಪೆಷಲ್ ನೀನು ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಪೂಜೆ ಮಾಡಕ್ ಬಿಡ್ರಿ ಸುಮ್ಮನೆ ಫ್ರೆಂಡ್ಸ್ ನಿಜ ಗೊತ್ತೈತೆ ನನಗೆ ಇಲ್ಲಲ್ಲ ಕಲರ್ ಹೋಯ್ತು ಅದು ಒಂದು ಕಲರೇ ಕಂಡ್ರಿ ಸರಿನಾ ಊದ್ಗಡ್ಡಿ ಆಗ ಆರತಿ ಮಾಡೋದು ಈಗ ಓವರ್ ಬೆಳಕಂತೀನಿ ಊದ್ಗಡ್ಡಿ ಬೆಳಗ್ತಾರೆ ಮುಖಕ್ಕೆ ಏನ್ ಕೊಡ್ತೀಯ ಏನ್ ಕೇಳಿದ್ದೀರಾ ನನಗೆ ಕೊಡಕ್ಕೆ ಏನ್ ಇಟ್ಕೊಂಡಿದ್ದೀರಿ ಈಗ ಕಾಲೇಜಲ್ಲಿ ನಾನಂತ ಅಲ್ಲ ಹಾ ಹಾ ಆಶೀರ್ವಾದ ಮಾಡಿ ಹೋಗೋತಿಗೆ ಹಾಕಿ ಬಿಟ್ಟೆ ಅಲ್ರಿ ಮಾಡ್ಬೇಕಾದ್ರೆ ಹಾಕಿ ಪೂಜೆಯಲ್ಲಿ ಫನ್ನು ಮತ್ತು ಈ ವಾದ ವಿವಾದ ಚಿಕ್ಕ ಚಿಕ್ಕ ಜಗಳ ಮಾತುಕತೆ ಎಲ್ಲ ಇದ್ದರೂ ಕೂಡ ಫೈನಲ್ ಆಗಿ ಪೂಜೆ ಅಂತೂ ತುಂಬ ಭಕ್ತಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದೀನಿ. ನಮ್ಮ ಮನೆಯವರು ಕೂಡ ಮನಸ್ಫೂರ್ತಿಯಾಗಿ ಆಶೀರ್ವಾದನೂ ಕೂಡ ಮಾಡಿದ್ರು. ಬಟ್ ಏನಂದರೆ ಏನು ಗಿಫ್ಟ್ ಸಿಗಲಿಲ್ಲ ಅಷ್ಟೇ. ಎಲ್ಲರೂ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಮನೆಯವ್ರಿಗೆ ಇದು ಸರಿ ಗೊತ್ತಿರಲೇ ಇಲ್ಲ ಪಾಪ ಅವ್ರಿಗೆ ಇವತ್ತು ಈ ರೀತಿ ಒಂದು ದಿನ ಅಂತ. ಅವ್ರು ತೋಟದ ಹತ್ರದಿಂದ ಬಂದಮೇಲೆ ನಾನು ಹೇಳಿದ್ದಕ್ಕೆ ಗೊತ್ತಾಯಿತು. ಅದರಿಂದ ಯಾವುದೇ ರೀತಿ ಗಿಫ್ಟ್ ಕೂಡ ಸಿಗಲಿಲ್ಲ. ನನಗೇನು ಗಿಫ್ಟ್ ಬೇಕಿಲ್ಲ, ಅವ್ರ ಆಶೀರ್ವಾದ ಮತ್ತು ಅವ್ರು ಚೆನ್ನಾಗಿದ್ದರೆ ನನಗಂತೂ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ನೀವು ವಿಶ್ ಮಾಡಿ, ನಮಗೆ ಹರಸಿ ಆರೈಸಿ. ಇವತ್ತಿನ ಭೀಮ್ ಅಮಾವಾಸ್ಯೆ ವ್ಲಾಗ್ ಹೇಗಿತ್ತು ಅನ್ನೋದನ್ನು ಕೂಡ ಹೇಳಿ. ಸರಿ, ಇವತ್ತಿನ ವ್ಲಾಗ್ ಇಷ್ಟೇ. ಸದ್ಯಕ್ಕೆ ನಾನು ಇದೊಂದೇ ಪೂಜೆ ಮಾತ್ರ ಇವತ್ತು, ಬೇರೆ ಬೇರೆ ಕೆಲಸ ಕೂಡ ಇತ್ತು. ಅಷ್ಟು ಕೆಲಸದೊಳಗೂ ಕೂಡ ಇವತ್ತು ಮನೆ ಕ್ಲೀನಿಂಗ್ ಇತ್ತು. ಬಟ್ ಅಮಾವಾಸ್ಯೆ ಅಂತ ಯಾವುದೇ ಕ್ಲೀನಿಂಗ್ ಕೆಲಸ ಮಾಡ್ತಾ ಇರಲಿಲ್ಲ. ಇವತ್ತು ವಿಡಿಯೋ ಮಾಡೋದಕ್ಕೆ ಮನಸ್ಸು ಕೂಡ ಇರಲಿಲ್ಲ. ಬಟ್ ಪೂಜೆ ಅಂತೂ ಯಶಸ್ವಿಯಾಗಿ ಮುಗಿಸಿ ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ. ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಅಮಾವಾಸ್ಯೆ ಅಂದರೆ ಭೀಮ್ ಅಮಾವಾಸ್ಯೆ ಪೂಜೆ ಮಾಡಿದ್ರಿ ನನ್ನ ಜೊತೆ ಶೇರ್ ಮಾಡಿ. ಆಶೀರ್ವಾದ ಮಾಡ್ರಿ. ದೀರ್ಘ ಸುಮಂಗಲಿ ಭವ.
ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಯಾವ ರೀತಿ ಸಿಂಪಲ್ಲಾಗಿ ದಿಢೀರಂತ ರೆಡಿ ಮಾಡಿಕೊಂಡು ಭೀಮ್ನ ಅಮಾವಾಸ್ಯೆ ನಮ್ಮ ಮನೆಯವ್ರು ಪೂಜೆ ಮಾಡಿ ಆಶೀರ್ವಾದ ತಗೊಂಡೆ ಅಂತ. ರೀ ಆಶೀರ್ವಾದ ಅನ್ಸತಿ ಹೇಳಿ. ದೀರ್ಘ ಸುಮಂಗಳಿಯಾಗಿ ಬಾ ಹಳೆ ದೀರ್ಘ ಸುಮಂಗಳಿಯಾಗಿ ಇರು. ದೀರ್ಘ ಸುಮಂಗಳಿ ಭವ ಅಂತ ಅಂತಾರೆ. ದೀರ್ಘ ಸುಮಂಗಳಿ ಅಂತ ಹೇಳಿ, ಸರಿನಾ ಫ್ರೆಂಡ್ಸ್? ಇಷ್ಟೇ ಸಿಂಪಲ್ಲಾಗಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಬೇರೆ ಯಾವುದೇ ಕೆಲಸ ಮಾಡೋದಿಲ್ಲ ಸದ್ಯಕ್ಕೆ. ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸಿಗುವ ನಾಳೆ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.